ಗೋಲ್ಡ್ ಸೀಕ್ವೆನ್ಸ್ ವರ್ಕಲ್ಲಿದೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಆ್ಯಕ್ಚುಲಿ ನಾನು ಬೈ ಮಾಡಿದ್ದೆ ಇದು ಕಲರ್, ಇದು ಆಲಿವ್ ಕಲರ್ ಅಂತಾರಲ್ಲ. ಹಲೋ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಬ್ಬನಿ ಫ್ಯಾಷನ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮಮತಾ. ಇವತ್ತಿನ ಹಾಲ್ ಏನು ಗೊತ್ತಾ? ಇವತ್ತು ಅಮೆಜಾನಿಂದ ಫ್ಲಿಪ್ಕಾರ್ಟಿಂದ ಒಂದಷ್ಟು ಸಾರಿಗಳು ಮತ್ತು ಸೀರಮ್, ಆಮೇಲೆ ಹೇರ್ ಮಾಸ್ಕ್ ಈ ಥರ ಎಲ್ಲ ತೊಗೊಂಬಂದಿದ್ದೀನಿ. ಇದನ್ನು ಆಫ್ಟರ್ ಯೂಸಿಂಗ್ ರಿವ್ಯೂ ಕೊಡ್ತಾ ಇದ್ದೀನಿ. ಅಂದರೆ ಕ್ವಾಲಿಟಿ ಎಲ್ಲ ಚೆಕ್ ಮಾಡಿ ನಾನು ನೋಡಿದ ಮೇಲೇ ನಿಮಗೆ ನಾನು ಕ್ವಾಲಿಟಿ ಎಲ್ಲ ಹೇಳ್ತಾ ಇರೋದು. ನಡೀರಿ ಹೋಗೋಣ, ಸುಮ್ಮನೆ ಮಾತಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ. ನಿಮಗೆ ಪಟಾಪಟ ಅಂತ ತೋರಿಸ್ಬಿಡ್ತೀನಿ ನಾನು. ಹೋಗೋಣ, ಬನ್ನಿ ಹೋಗೋಣ. ಫಸ್ಟ್ ಸಾರಿ ಫ್ಲಿಪ್ಕಾರ್ಟಿಂದ ಬೈ ಮಾಡಿರೋದು. ಇಲ್ಲಿ ನೋಡಿ, ದಿಸ್ ಈಸ್ ಮರೂನ್ ಕಲರ್ ಸಾರಿ. ಅದ್ರ ಜೊತೆ ಅನ್ಸ್ಟಿಚ್ಡ್ ಬ್ಲೌಸ್ ಬಂದಿತ್ತು ನನಗೆ. ನಾನು ಇದನ್ನು ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇದು ಫಸ್ಟು ಜಾರ್ಜೆಟ್ ಮಟೀರಿಯಲ್ ಇದೆ, ತುಂಬಾ ಸಾಫ್ಟ್ ಆಗಿದೆ. ಇದು ಬಾಂಧನಿ ವರ್ಕ್ ಸಾರಿ. ಇಲ್ಲಿ ನೋಡಿ, ಬಾಂಧನಿ ವರ್ಕು. ಇದು ಪಲ್ಲು ನೋಡಿ, ನಾನು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ದಿಸ್ ಈಸ್ ಪಲ್ಲು. ಇದು ಗೋಲ್ಡ್ ಸೀಕ್ವೆನ್ಸ್ ವರ್ಕಲ್ಲಿದೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಇದನ್ನು ಆಲ್ರೆಡಿ ನಾನು ಯೂಸ್ ಮಾಡಿದ್ದೀನಿ. ಇದನ್ನು ಇಲ್ಲಿ ನೋಡಿ, ಬಾರ್ಡರ್ ಕಾಣಿಸುತ್ತಾ? ಇದು ರೆಡ್ ಅಲ್ಲ, ಮರೂನ್ ಕಲರ್. ಇದು ರೆಡ್ಡಲ್ಲಿ ಕೂಡ ಅವೈಲಬಲ್ ಇದೆ, ನೀವು ತಗೋಬೋದು. ಇಲ್ಲಿ ನೋಡಿ, ಇದು ಬಂದು ಬಾರ್ಡರ್ ಕಾಣಿಸುತ್ತಾ? ಇದು ಬಾರ್ಡರ್ ಮರೂನ್ ಕಲರಲ್ಲಿದೆ. ಮಟೀರಿಯಲ್ ಬಂದು ಜಾರ್ಜೆಟ್. ಇದು ನಿಮಗೆ 5.5 ಮೀಟರಲ್ಲಿ ಬರುತ್ತೆ. ಇದು ನೋಡಿ, ಇದು ಫುಲ್ ಬಾಂಧನಿ ಪ್ರಿಂಟ್. ನಿಮಗೇನು ಕಾಣಿಸ್ತಾ ಇದೆ ಅಲ್ವಾ? ಫುಲ್ ಬಾಂಧನಿ ಪ್ರಿಂಟ್ ನೋಡಿ. ಇದನ್ನು ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಇದನ್ನು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಪಾರ್ಟಿ ವೇರ್ ಕೂಡ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪಾರ್ಟಿ ವೇರ್ ಮಾಡಿದರೆ. ಇದ್ರ ಪಲ್ಲುನೇ ಹೈಲೈಟ್. ಪಲ್ಲು ಆ್ಯಂಡ್ ಬಾರ್ಡರ್ ಈಸ್ ವೆರಿ ಹೈಲೈಟ್. ಯು ಕ್ಯಾನ್ ವೇರ್ ಆ್ಯಸ್ ಅ ಪಾರ್ಟಿ ವೇರ್. ಆಮೇಲೆ ಯಾವ ಒಕೇಶನಲ್ಲಾದರೂ ಇದು ಸೂಟ್ ಆಗುತ್ತೆ, ನೀವು ತೊಗೋಬೋದು. ಚೆನ್ನಾಗಿದೆ. ಇದರಲ್ಲಿ 2 ಕಲರ್ಸ್ ಬರುತ್ತೆ, ಒಂದು ರೆಡ್ಡು ಒಂದು ಮರೂನು. ನಾನು ಇದು ತೊಗೊಂಡು 1 ಮಂತ್ ಆಯಿತು. ನಾನು ತೊಗೊಳ್ಬೇಕಾದ್ರೆ 1189 ರುಪೀಸ್ ಪೇ ಮಾಡಿದ್ದೆ. ಬಟ್ ಇವಾಗ ನಿಮಗೆ ಆಫರ್ ಬಂದಿದೆ, 900ಅಲ್ಲಿ ಸಿಗ್ತಾ ಇದೆ. ಬೇಗ ಹೋಗಿ ಗ್ರ್ಯಾಬ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಔಟ್ ಆಫ್ ಸ್ಟಾಕ್ ಆಗಿಬಿಡುತ್ತೆ. ಅದ್ರ ಜೊತೆ ನನಗೆ ಅನ್ಸ್ಟಿಚ್ ಬ್ಲೌಸ್ ಕೊಟ್ಟಿದ್ರು. ನಾನು ಇದನ್ನು ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಸ್ಟಿಚ್ ಮಾಡಿದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನೋಡಿ. ಇದು ಫುಲ್ ಗ್ರ್ಯಾಂಡ್ ಲುಕ್. ಇಲ್ಲಿ ನೋಡಿ, ಸ್ಲೀವ್ಸ್ ಇಲ್ಲಿ ನೋಡಿ, ಸೀಕ್ವೆನ್ಸ್ ವರ್ಕ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಇದು ಹಿಂದ್ಗಡೆ ಹೀಗೆ ಬರುತ್ತೆ. ಫುಲ್ ಗೋಲ್ಡ್ ಸೀಕ್ವೆನ್ಸ್ ವರ್ಕ್ ಇದೆ. ಇದು ನನಗೆ ಸ್ಟಿಚ್ ಮಾಡಿ ಬಂದಿಲ್ಲ. ಬ್ಲೌಸ್ ಪೀಸ್ ಬಂದಿತ್ತು. ಬ್ಲೌಸ್ ಪೀಸ್ ತುಂಬಾ ದೊಡ್ಡದಾಗಿದೆ. ನೀವು ಎಷ್ಟು ದಪ್ಪ ಇದ್ದರೂ ಅದು ಆಗುತ್ತೆ. ಏನು ಗೊತ್ತಾ, 95 ಸೆಂಟಿಮೀಟ್ರ್ ಇತ್ತು ಇದು. ಅದರಲ್ಲಿ ಇದು ಹೊಲಿಸ್ಕೊಂಡಿರೋದು. ಹಿಂದ್ಗಡೆ ನೋಡಿ, ಈ ಥರ ಫ್ಲವರ್ ಡಿಸೈನ್ ಬರುತ್ತೆ. ಇಲ್ಲಿ ನೋಡಿ, ಒಂದು ಸರಿ ನಾನು ಜೂಮ್ ಮಾಡ್ತಾ ಇದ್ದೀನಿ. ಬ್ಲೌಸ್ನ ಜೂಮ್ ಮಾಡ್ತೀನಿ ನಿಮಗೆ. ಬ್ಲೌಸ್ ಮಾತ್ರ ಈ ಸೀರೆ ಹೈಲೈಟ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಬ್ಲೌಸ್. ಫುಲ್ ಗ್ರ್ಯಾಂಡ್ ಲುಕ್ ಇದು. ನಾನು ಈ ಥರ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಇಲ್ಲಿ ನೋಡಿದ್ರಾ, ಈ ಥರ ಇದೆ ಸಾರಿ ಮತ್ತು ಬ್ಲೌಸು. ಇದು ಹಾಕ್ಕೊಂಡ್ರೆ ಲುಕ್ ಹೇಗೆ ಕಾಣಿಸುತ್ತೆ ಅಂತ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೋಡ್ಕೊಂಬೇಡಿ, ಸರಿನಾ? ನೆಕ್ಸ್ಟ್ ಐಟಮ್ ಬಂದು ಇಲ್ಲಿ ನೋಡಿ, ನಾನು ಇದನ್ನು ಅಮೆಜಾನಿಂದ ಬೈ ಮಾಡಿದ್ದೆ. ಇದು ಆ್ಯಕ್ಚುಲಿ ನಾನು ಬೈ ಮಾಡಿದ್ದೆ ಇದು ಕಲರ್. ಇದು ಆಲಿವ್ ಕಲರ್ ಅಂತಾರಲ್ಲ, ಆ ಥರ ಇದು. ಇದು ಮಸ್ಟರ್ಡ್ ಕಲರ್ ಅಂತಲೂ ಹೇಳೋಕ್ಕಾಗಲ್ಲ. ಏನೋ ಒಂಥರ ಕಲರಪ್ಪ, ಚೆನ್ನಾಗಿ ಕಾಣಿಸ್ತು. ನೋಡ್ತಾ ಇದ್ದೆ, ನೋಡಿದ ತಕ್ಷಣ ತೊಗೋಬೇಕನ್ನಿಸ್ತು, ತೊಗೊಂಡ್ಬಿಟ್ಟೆ ನಾನು. ಇದು ಕೂಡ ತುಂಬಾ ಸಾಫ್ಟ್ ಮಟೀರಿಯಲ್ಲು ಮತ್ತು ಜಾರ್ಜೆಟ್. 5.5 ಮೀಟ್ರ್ ಇದೆ. ನಾನು ನಿಮಗೆ ಇದರ
ಬಾರ್ಡ್ರ್ ತೋರಿಸ್ತೀನಿ ಫಸ್ಟ್ ನಿಮಗೆ ಹೇಗಿದೆ ಅಂತ. ಇಲ್ಲಿ ನೋಡಿ, ಇದು ಕೂಡ ಬಾಂಧನಿ ವರ್ಕ್ ಅಂದರೆ ಚುಕ್ಕಿ ಚುಕ್ಕಿದೆಲ್ಲ ಪ್ರಿಂಟೆಡ್. ಇಲ್ಲಿ ನೋಡಿ, ಇದು ಸಿಲ್ವರ್ ವರ್ಕಲ್ಲಿದೆ. ಇದು ಫುಲ್ ಬಾರ್ಡರ್. ನಾನು ತೋರಿಸ್ತಾ ಇರೋದು ನಿಮಗೆ ಪಲ್ಲು. ಸಿ ಹೌ ಬ್ಯೂಟಿ ಕಾಣಿಸುತ್ತಾ ನಿಮಗೆ? ಹಾಂ, ಇದು ಬಂದು ಬಾರ್ಡರ್. ಜೂಮ್ ಮಾಡ್ತಾ ಇದ್ದೀನಿ ನೋಡಿ. ತುಂಬಾ ಚೆನ್ನಾಗಿದೆ ಸಾರಿ. ಮಾತ್ರ ಬೆಣ್ಣೆ ಥರ ಇದೆ. ನೀವು ಹೇಗೆ ಬೇಕಾದ್ರೆ ಹಾಗೆ ಉಟ್ಕೋಬೋದು, ಅಷ್ಟೊಂದು ಚೆನ್ನಾಗಿದೆ. ಇದೆಲ್ಲ ಪ್ರಿಂಟ್ ನೋಡಿ. ಇದೆಲ್ಲ ನಿಮಗೆ ಚುಕ್ಕಿ ಚುಕ್ಕಿ ಕಾಣಿಸ್ತಾ ಇದೆ ಅಲ್ವಾ? ಇದೆಲ್ಲ ಪ್ರಿಂಟ್ ನೋಡಿದ್ರಾ? ತುಂಬಾ ಚೆನ್ನಾಗಿದೆ. ಇದು ಸಿಲ್ವರ್ ವರ್ಕಲ್ಲಿದೆ. ಸಾರಿ 5.5 ಮೀಟರ್ ಇದೆ. ತುಂಬಾ ಚೆನ್ನಾಗಿದೆ. ಇದು ಅಮೆಝಾನಲ್ಲಿ ಇದರಲ್ಲಿ ಇನ್ನೂ ಅವೈಲಬಲ್ ಇದೆ. ನೀವು ಹೋಗಿ ಇಮಿಡಿಯೇಟ್ ಗ್ರ್ಯಾಬ್ ಮಾಡ್ಕೊಳ್ಳಿ, ಯಾಕೆ ಅಂದರೆ ಔಟ್ ಆಫ್ ಸ್ಟಾಕ್ ಆಗುತ್ತೆ. ಈ ಥರ ಕಲರ್ ನಿಮ್ಗೆ ಎಲ್ಲ ಕಡೆನೂ ಸಿಗಲ್ಲ. ದಿಸ್ ಈಸ್ ವೆರಿ ರೇರ್ ಕಲರ್. ಜೊತೆ ನನಗೆ ಈ ಬ್ಲೌಸ್ ಕೊಟ್ಟಿದ್ದಾರೆ. ಬ್ಲೌಸ್ ಪೀಸ್ ಮಾತ್ರ ತುಂಬಾ ದೊಡ್ಡದಾಗಿದೆ. ಇದು 1 ಮೀಟರ್ ಇದೆ ನೋಡಿ, ಇಷ್ಟು ದೊಡ್ಡದು. ವೆರಿ ಗ್ರ್ಯಾಂಡ್ ಲುಕ್. ಅನ್ಸ್ಟಿಚ್ಡ್ ಬ್ಲೌಸ್ ಪೀಸ್. ಇದು ಸ್ಟಿಚ್ ಬ್ಲೌಸ್ ಅಲ್ಲ, ಅನ್ಸ್ಟಿಚ್. ನಾವು ಹೊಲಿಸ್ಕೋಬೇಕು ಅಷ್ಟೇ. ಇದು ಇಲ್ಲಿ ನೋಡಿ, ಜೂಮ್ ಮಾಡ್ತಾ ಇದ್ದೀನಿ ನಾನು. ಇದೆಲ್ಲ ಸ್ಟಿಚ್ ಮಾಡಿರೋದು. ಇದು ಯಾವುದು ಪ್ರಿಂಟ್ ಅಲ್ಲ. ಸಿ ಬ್ಯೂಟಿ. ಇದು ಫುಲ್ ಹೀಗೇನೆ ಬಂದಿರೋದು. ಇಲ್ಲಿ ನೋಡಿ, ಕಾಣಿಸುತ್ತಾ? ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸಿಲ್ಕ್ ಮಟೀರಿಯಲ್ ಇದೆ, ಅಂದರೆ ಶೈನ್ ಇದೆ ಇದು ಮಟೀರಿಯಲ್. ಇದೆಲ್ಲ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದು ನೋಡಿ, ಇದು ಬ್ಲೌಸ್ ಹೊಲಿಸ್ಕೊಂಡ್ರೆ ಸೂಪರ್ಬ್ ಆಗಿರುತ್ತೆ. ಇದು ತುಂಬಾ ದೊಡ್ಡದು ಕೊಟ್ಟಿದ್ದಾರೆ. ಎಷ್ಟು ದಪ್ಪ ಇದ್ದವ್ರು ಬೇಕಾದರೂ ಇದನ್ನು ಹೊಲಿಸ್ಕೊಂಡು ಹಾಕೋಬೋದು, ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಯಾವ್ದಾದ್ರು ಫ್ಯಾಷನ್ ಬ್ಲೌಸ್ ಕೂಡ ನೀವು ಸ್ಟಿಚ್ ಮಾಡಿಸ್ಕೋಬೋದು. ಇದು ಯಾವ ಒಕೇಶನ್ ವೇರ್ ಬೇಕಾದ್ರೂ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ, ಈ ಕಲರ್ ನಿಮಗೆ ತುಂಬ ರೇರ್ ಆಗಿ ಸಿಗುತ್ತೆ. ಇದು ಕ್ವಾಲಿಟಿ ಮಾತ್ರ ಆಸಮ್. ಇಲ್ಲಿ ನೋಡಿ, ಬೆಣ್ಣೆ ಥರ ಇದೆ. ಇದು ನೀವು ಹೇಗೆ ಬೇಕಾ ಹಾಗೆ ಕೇಳುತ್ತೆ. ಇದು ಸಾರಿ ಹಾಕ್ಕೊಂಡ್ರೆ ಮತ್ತೆ ಸ್ಲಿಮ್ ಆಗೋ ಕಾಣಿಸ್ತಾರೆ. ಇದು ಒಂದು ಅಡ್ವಾಂಟೇಜ್. ಅಂದರೆ ಈ ಥರ ಸಾರಿಗಳ ಉಟ್ಕೊಳ್ತೀವಲ್ವಾ, ತುಂಬಾ ತೆಳ್ಳು ಕಾಣಿಸ್ತೀವಿ, ದಪ್ಪ ಕಾಣಿಸಲ್ಲ. ಯಾಕಂದರೆ ಪ್ಲೀಟ್ಸ್ ಎಲ್ಲ ನೀಟಾಗಿ ಕುತ್ಕೊಳ್ಳುತ್ತೆ. ಇದರ ಹೈಲೈಟ್ ಬಂದು ಬಾರ್ಡರ್. ನಾನು ಇನ್ನೊಂದು ಸಾರಿ ನಿಮ್ಗೆ ಜೂಮ್ ಮಾಡಿಬಿಡ್ತೀನಿ. ಏನು ಹೇಳಿದ್ದೇನೆ ಹೇಳ್ತಾಳೆ ಅಂತ ಅಂದ್ಕೊಳ್ಬೇಡಿ. ಯಾಕಂದರೆ ನಮಗೆ ಕ್ವಾಲಿಟಿ ಮೇನು, ಕ್ವಾಂಟಿಟಿ ಅಲ್ವಾ. ನೋಡಿ, ಪಲ್ಲು ತುಂಬಾ ಚೆನ್ನಾಗಿದೆ. ಸಾರಿ ತಗೊಳ್ಳಿ, ಕಣ್ಣು ಮುಚ್ಕೊಂಡು ತಗೊಳ್ಳಿ ಇದನ್ನು. ಇದು ಇನ್ನೂ ಅಮೆಝಾನಲ್ಲಿ ಅವೈಲೇಬಲ್ ಇದೆ. ನಿಮಗೆ ಇದ್ರ ಬಗ್ಗೆ ಗೊತ್ತೇ ಇರ್ಬೋದು. ಇಲ್ಲಿ ನೋಡಿ, ನಾನು ಫ್ಲಿಕ್ಸ್ ಸೀರಮನ್ನು ತರಿಸ್ಕೊಂಡಿದ್ದೀನಿ. ಇದನ್ನು ನಾನು ಫ್ಲಿಪ್ಕಾರ್ಟಿಂದ ತರಿಸಿರೋದು. ನಾನು ಇದರ ರೇಟ್ ಎಲ್ಲ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ಏನೇನು ತೊಗೊಂಡಿದ್ದೀನಿ ಅದರದ್ದು ಎಲ್ಲದರ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಅಲ್ಲಿ ಹೋಗಿ ಬೈ ಮಾಡ್ಬೋದು. ಇಲ್ಲಿ ನೋಡಿ, ಫ್ಲಿಕ್ಸ್. ಫಸ್ಟ್ ನಾನು ಒಂದು ಮಾತು ಹೇಳೋದಂದರೆ, ಇದು ಸ್ಪಾನ್ಸರ್ ವಿಡಿಯೋ ಅಲ್ಲ. ನಾನು ಪರ್ಸ್ನಲ್ ಯೂಸ್ಗಂತ ಇದನ್ನು ಟೆಸ್ಟ್ ಮಾಡೋಕ್ಕಂತಾನೆ ನಾನು ತೊಗೊಂಡಿದ್ದು. ಇದನ್ನು ನಾನು 2 ಮಂತಿಂದ ಯೂಸ್ ಮಾಡ್ತಾ ಇದ್ದೀನಿ. ನಾನು ಸುಮ್ಮನೆ ಏನು ರಿವ್ಯೂ ಕೊಡಲ್ಲ. ಇದನ್ನು ಹಚ್ಕೊಂಡ ತಕ್ಷಣ ಸ್ಕಿನ್ ಪಳ್ಳನಂತ ಹೊಳೆಯುತ್ತೆ ಅಥವಾ ಬ್ರೈಟಾಗಿ ಕಾಣಿಸುತ್ತೆ, ಅದೆಲ್ಲ ಸುಳ್ಳು ಅಂತ ನಿಮಗೂ ಗೊತ್ತು. ಅದು ಓನ್ಲಿ ಹ್ಯಾಪನಿಂಗ್ ಆನ್ ದ ಸ್ಕ್ರೀನ್. ಬಟ್ ಇದು ಕೆಲಸ ಮಾಡುತ್ತೆ, ಬಟ್ ವೆರಿ ಸ್ಲೋವಾಗಿ ಕೆಲಸ ಮಾಡುತ್ತೆ. ಇದರಲ್ಲಿ ಏನು ಇಂಗ್ರೀಡಿಯೆಂಟ್ ಇದೆ ಅಂತ ಫಸ್ಟ್ ನಾನು ಹೇಳ್ಬಿಡ್ತೀನಿ ನಿಮಗೆ. ಅಲ್ಫಾ ಆರ್ಬ್ಯೂಟನ್ ಆ್ಯಂಡ್ ನಯಾಸಿನಮೈಡ್ ಆ್ಯಂಡ್ 5% PHA ಇದೆ. PHA ಏನು ಕೆಲಸ ಮಾಡುತ್ತೆ ಅಂದರೆ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡುತ್ತೆ. ಅಲ್ಫಾ ಆರ್ಬ್ಯೂಟನ್ ಆ್ಯಂಡ್ ನಿಯಾಸಿನಮೈಡ್ ಇದು ನಮ್ಮ ಸ್ಕಿನ್ನಿಗೆ ಗ್ಲೋವನ್ನು ಕೊಡುತ್ತೆ. ಬಟ್ ರಿಸಲ್ಟ್ ಇದೆ ವೆರಿ ಸ್ಲೋ. ಇನ್ನು ಎಷ್ಟು ತಿಂಗಳಾದಮೇಲೆ ನಮಗೆ ಮುಖ ಫಳಫಳ ಅಂತ ಹೊಳೆಯುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ನಾನಂತೂ ತರಿಸ್ಕೊಂಡಿದ್ದೀನಿ. ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನಾನು. ಇಲ್ಲಿ ನೋಡಿ, ಇದು ಬಾಟಲು. ಪ್ಯಾಕಿಂಗ್ ಮಾತ್ರ ಸೂಪರ್ಬ್ ಆಗಿದೆ.
ತುಂಬಾ ಚೆನ್ನಾಗಿದೆ. ಇದನ್ನು ನಾನು ಹಚ್ಕೊಂಡ ಮೇಲೆ ಯಾವುದೇ ರೀತಿಯಿಂದ ರ್ಯಾಷಸ್ ಆಗಲಿ ಮತ್ತು ಸೈಡ್ ಎಫೆಕ್ಟ್ ಆಗಲಿ ಏನೂ ಆಗಿಲ್ಲ. ರಿಸಲ್ಟ್ ಮಾತ್ರ ತುಂಬಾ ಸ್ಲೋ ಆಗಿದೆ. ಪಿಗ್ಮೆಂಟೇಷನ್ ಮತ್ತು ಪಿಂಪಲ್ ಕಲೆಗಳು ಏನಾದರೂ ಮುಖದ ಮೇಲೆ ಈ ಪ್ಯಾಚಸ್ ಎಲ್ಲ ಇರುತ್ತಲ್ಲ ಸ್ವಲ್ಪ ರೆಡ್ಯೂಸ್ ಮಾಡುತ್ತೆ. ಬಟ್ ಫಾಸ್ಟಾಗಿ ಏನು ವರ್ಕ್ ಮಾಡಲ್ಲ ಇದು. ಇಲ್ಲಿ ತೋರಿಸ್ತೀನಿ ನೋಡಿ, ನಾನು ಕೈ ಮೇಲೆ ಹಾಕ್ಕೊಂಡು ತೋರಿಸ್ತೀನಿ ಇದು ಹೆಂಗೆ ಬರುತ್ತೆ ಅಂತ. ಇಲ್ಲಿ ನೋಡಿ ಕನ್ಸಿಸ್ಟೆನ್ಸಿ ನೋಡಿ, ಇಲ್ಲಿ ನೋಡಿ ಇದು ಈ ಥರ ಇದೆ. ಬಟ್ ಹಚ್ಕೊಂಡ ತಕ್ಷಣ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ. ಇಲ್ಲಿ ನೋಡಿ ಕಾಣಿಸುತ್ತಾ ನಿಮಗೆ, ನಾನು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ, ಕಾಣಿಸ್ತಾ ಇರ್ಬೋದು ನಿಮಗೆ. ಇಲ್ಲಿ ನೋಡಿ ಸ್ಕಿನ್ ಮೇಲೆ ತುಂಬಾ ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸ್ಟಿಕ್ಕಿ ಅಲ್ಲ ಅಂತ ಏನು ಅನಿಸಲ್ಲ. ಬಟ್ ಇದನ್ನು ಹಚ್ಕೊಂಡು ಸನ್ಲೈಟ್ಗೆಲ್ಲ ಹೋಗಬಾರ್ದು, ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಂಡು ಹೋಗಬೇಕು. ಇದರ ಬೆಸ್ಟ್ ರಿಸಲ್ಟ್ ಅಂದರೆ ನೀವು ನೈಟ್ ಅಪ್ಲೈ ಮಾಡ್ಕೊಳ್ಬೇಕು ನೋಡಿ. ಬಟ್ ನನ್ನ ಸ್ಕಿನ್ ಮೇಲೆ ಸ್ವಲ್ಪ ಕಲೆಗಳಿತ್ತು, ತುಂಬ ಏನು ಇರಲಿಲ್ಲ. ಅದನ್ನು ಫುಲ್ ರಿಮೂವ್ ಆಗುತ್ತೇನಂತ ಹಚ್ಕೊಂಡಿದ್ದೆ. ಫುಲ್ ಏನು ರಿಮೂವ್ ಆಗಿಲ್ಲ, ತುಂಬಾ ಸ್ಲೋ ಆಗಿ ರಿಸಲ್ಟ್ ಕೊಡ್ತಾ ಇದೆ. ಬಟ್ ರಿಸಲ್ಟ್ ಕೊಡುತ್ತೆ, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅಂತೂ ನನಗೆ ಆಗಿಲ್ಲ. ನಿಮ್ಗೆ ಬೇಕಾದರೆ ನೀವು ಯೂಸ್ ಮಾಡ್ಕೋಬೋದು, ಏನು ನನಗೆ ಪ್ರಾಬ್ಲಮ್ ಅಂತ ಇದರಿಂದ ಏನು ಅನಿಸಿಲ್ಲ. ಇದರ ರೇಟ್ ಏನಂತ ನಾನು ಸ್ಕ್ರೀನ್ ಮೇಲೆ ಇನ್ನೊಂದು ಸರಿ ಮೆನ್ಷನ್ ಮಾಡ್ತೀನಿ, ನೀವು ನೋಡಿ ತಗೊಳ್ಳಿ. ನೆಕ್ಸ್ಟ್ ಐಟಮ್ ಬಂದು ಇಲ್ಲಿ ನೋಡಿ, ಇದನ್ನು ನಾನು ಅಮೆಝಾನಿಂದ ಬೈ ಮಾಡಿರೋದು. ಪ್ಯಾಕ್ ಆಫ್ 4 ಬರುತ್ತೆ. ಇದು ಜಾಸ್ವಂತ್ ಜೆಲ್ ಅಂತ. ಇದು ಹೇರ್ ಮಾಸ್ಕು. ನಾನು ಹೇಳಿದ್ದೀನಲ್ವಾ, ಎಲ್ಲದು ನಾನು ಆಫ್ಟರ್ ಯೂಸಿಂಗ್ ರಿವ್ಯೂಸನ್ನು ಕೊಡ್ತಾ ಇದ್ದೀನಿ. ಎಲ್ಲ ನಾನು ಕ್ವಾಲಿಟಿ ಚೆಕ್ ಮಾಡಿ ಇದನ್ನು ಹೇಳ್ತಾ ಇರೋದು. ಕೂಡ ಸ್ಪಾನ್ಸರ್ ವಿಡಿಯೋ ಅಲ್ಲ, ನಾನು ಪರ್ಸ್ನಲ್ ಆಗಿ ಯೂಸ್ ಮಾಡಿ ನಿಮಗೆ ಎಕ್ಸ್ಪೀರಿಯನ್ಸನ್ನು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಇಲ್ಲಿ ನೋಡಿದ್ರೆ ಇದನ್ನು ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ಪ್ಯಾಕಿಂಗ್ ಮಾತ್ರ ಸೂಪರ್. ಇದನ್ನು ನಾನು ಆಲ್ಮೋಸ್ಟ್ 4 ಬಾಕ್ಸ್ ಅಂತ ಹೇಳಿದ್ದೀನಲ್ವಾ, 3 ಬಾಕ್ಸ್ ಆಲ್ರೆಡಿ ನಾನು ಯೂಸ್ ಮಾಡಿದ್ದೀನಿ. ದಿಸ್ ಒನ್ ಈಸ್ 4th ಬಾಕ್ಸ್. ನಾನು ನಿಮಗೆ ತೋರಿಸ್ತೀನಿ ಇದು ಹೇಗಿದೆ ಅಂತ. ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ ನಿಮಗೆ? ಇದ್ರ ಕ್ವಾಂಟಿಟಿ ಒಂದು ಡಬ್ಬದಲ್ರಿ 100 ಗ್ರಾಮ್ ಬರುತ್ತೆ ನಿಮಗೆ. ಇದು 100 ಗ್ರಾಮ್ ಡಬ್ಬ. ಫ್ರಾಗ್ರೆನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಇದು 4th ಬಾಕ್ಸು. ನಾನು ಇದು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇರೋದು. 3 ಬಾಕ್ಸ್ ಆಲ್ರೆಡಿ ನಾನು ಯೂಸ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಇಲ್ಲಿ ನೋಡಿ, ನಾನು ಇದನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ಇದಾಯ್ತು. ಇಲ್ಲಿ ನೋಡಿ, ಇದು ಹ್ಯಾಬಿಸ್ಕಸ್ ಜೆಲ್ ಅಂದರೆ ದಾಸವಾಳ ಹೂವಿಂದ ಮಾಡಿರೋದು. ಇದು ಸ್ಟಿಕ್ಕಿ ಏನಾಗಿಲ್ಲ. ಫ್ರೇಗ್ರೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ಯೂಸ್ ಮಾಡೋದು ಹೇಗಂದರೆ, ಒಂದು ಬೌಲಲ್ಲಿ ಇದು 2 ಸ್ಪೂನ್ ಹಾಕ್ಕೊಂಬಿಡಿ. ಅಷ್ಟೇ ಕ್ವಾಂಟಿಟಿ ವಾಟ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೇರ್ ರೂಟ್ಗೆಲ್ಲ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಮಾಡಿಕೊಂಡು 20 ನಿಮಿಷ ಹಾಗೆ ಬಿಟ್ಟ ನಂತರ ಶಾಂಪೂ ಮತ್ತು ಕಂಡೀಷ್ನರ್ ಹಾಕ್ಕೊಂಡು ನೀವು ಸ್ನಾನ ಮಾಡ್ಕೋಬೋದು. ಇದನ್ನು ನಾನು ಒಂದು ಫ್ರ್ಯಾಂಕಾಗಿ ಹೇಳ್ತೀನಿ, ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಿದ ತಕ್ಷಣ ಇಷ್ಟುದ್ದ ಕೂದಲ ಬಂದುಬಿಡುತ್ತೆ, ಮತ್ತೇನೋ ದಟ್ಟವಾದ ಸೊಂಪವಾದ ಕೂದಲುಗಳು ಬೆಳೆಯುತ್ತೆ ಅಂತ ಏನು ಹೇಳ್ತಾರಲ್ಲ, ಆ ಥರ ಏನು ತಿಳ್ಕೊಬೇಡಿ. ಇದು ಆ ಥರ ಏನು ಕೆಲಸ ಮಾಡಲ್ಲ. ಇದು ಕೂಡ ತುಂಬಾ ಸ್ಲೋ ಆಗಿ ಕೆಲಸ ಮಾಡುತ್ತೆ. ಬಟ್ ಸ್ವಲ್ಪ ಕೂದಲು ಉದುರೋದು ಕಡಿಮೆ ಆಗುತ್ತೆ. ನಮಗೆ ಶೈನ್ ಏನು ಆ ಥರ ಏನು ಬರಲ್ಲ. ಬಟ್ ಹ್ಯಾಬಿಸ್ಕಸ್ ನಮ್ಮ ತಲೆಗೆ, ನಮ್ಮ ಕೂದಲಿಗೆ ಒಳ್ಳೇದಂತಾರಲ್ವಾ, ಅದಕ್ಕೇ ನಾನು ತರಿಸಿರೋದು. ಬಟ್ ಸ್ವಲ್ಪ ರಿಸಲ್ಟ್ ಕೊಡುತ್ತೆ ಇದು. ನಾನು ಯಾಕಂದರೆ 3 ಡಬ್ಬ ಆಲ್ಮೋಸ್ಟ್ ಖಾಲಿ ಮಾಡಿಬಿಟ್ಟಿದ್ದೀನಿ. ಇದು 4th ಡಬ್ಬ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇರೋದು. ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಿದೆ. ಆಯುರ್ವೇದಿಕ್ ಪ್ರಾಡಕ್ಟು, ಯಾವುದೇ ರೀತಿಯ ಬ್ಯಾಡ್ ಎಫೆಕ್ಟ್ ಅಂತೂ ನನಗಂತೂ ಆಗಿಲ್ಲ. ನೀವು ಒಂದು ಸಾರಿ ಯೂಸ್ ಮಾಡಿ ನೋಡಿ. ಇದೆ ಫ್ರಾಗ್ರೆನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ. ಕಲರು ಒಂಥರ ಮರೂನ್ ಕಲರ್ ಇದೆ, ಜೆಲ್ಲಿ ಥರ ಇದೆ ನೋಡಿದ್ರ.
ಜೆಲ್ಲಿ ಥರ ಇದೆ, ನೀವು ಆಲ್ಮೋಸ್ಟ್ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿದೆ ಇದು ನನ್ನ ಲಾಸ್ಟ್ ಪ್ರಾಡಕ್ಟ್. ಇದನ್ನು ನಾನು ಫ್ಲಿಪ್ಕಾರ್ಟಿಂದ ಬೈ ಮಾಡಿರೋದು. ಇಲ್ಲಿ ನೋಡಿ, ಇದು ಬಂದು ಡೈನಿಂಗ್ ಟೇಬಲ್ ಚೇರ್, ಫ್ಲೋರಲ್ ಪ್ರಿಂಟ್, ಪಾಲಿಸ್ಟರ್ ಅಲ್ಲಿದೆ. ಇದನ್ನ ಪ್ಯಾಕ್ ಆಫ್ 2 ಬರುತ್ತೆ ನಿಮಗೆ. ಇಲ್ಲಿ ನೋಡಿ, ಪ್ಯಾಕ್ ಆಫ್ 2 ಬರುತ್ತೆ. ಇದನ್ನ ಹಾಕಿದ ನಂತರ ಲುಕ್ ಹೇಗೆ ಬರುತ್ತೆ ಅಂತ ನಾನು ತೋರಿಸ್ತೀನಿ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಈ ಕಲರು ಬ್ಲೂ ಕಲರು, ನೇವಿ ಬ್ಲೂ ಅಂತಾರಲ್ಲ ಆ ಥರ ಕಲರು, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಇಲ್ಲಿ ನೋಡಿ, ನಿಮಗೆ ಅಂದಾಜಾಗುತ್ತೆ ಇದು ಹೇಗೆ ಬರುತ್ತೆ ಅಂತ. ಇಲ್ಲಿ ನೋಡಿ, ತುಂಬಾ ಚೆನ್ನಾಗಿದೆ, ನೋಡೋಕ್ಕೂ ಲುಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ಡೈನಿಂಗ್ ಚೇರ್ ಟೇಬಲ್ಗಳು ಹಳೇದಾದರೂ ಕೂಡ ಹೊಸದಾಗಿ ಕಾಣಿಸುತ್ತೆ. ಇದು ಹಾಕಿದ್ರೆ ಲುಕ್ ಹೇಗೆ ಕಾಣಿಸುತ್ತೆ ಅಂತ ನಾನು ಸ್ಕ್ರೀನ್ ಮೇಲೆ ಹೇಳ್ತೀನಿ. ಇವಾಗ ನನ್ನ ವಿಡಿಯೋ ಮುಗಿಸೋ ಸಮಯ ಬಂತು. ಏನಪ್ಪ ಪದೇ ಪದೇ ಹೇಳ್ತಾಳೆ ಲೈಕ್ ಸಬ್ಸ್ಕ್ರೈಬ್ ಅಂತ ಅನ್ಕೋಬೇಡಿ. ನಿಮ್ಮ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ನನಗೆ ಬೂಸ್ಟರ್ ಥರ ಕೆಲಸ ಮಾಡುತ್ತೆ. ಒಂಥರ ನಮಗೆ ನೀವು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಮುಂದೆ ಒಳ್ಳೊಳ್ಳೆ ವಿಡಿಯೋ ಮಾಡಿ ಹಾಕಬೇಕಂತ ಅನಿಸುತ್ತೆ. ಏನಪ್ಪ ಏನು ಸಪೋರ್ಟ್ ಮಾಡಲ್ಲ ವಿಡಿಯೋ ಮಾಡಿ ನಾವು ಏನು ಮಾಡೋದು ಅಂತ ನಾವು ಡೌನ್ ಆಗಿಬಿಡ್ತೀವಿ. ಅದಕ್ಕೇನೆ ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ ಎಲ್ಲನೂ ಇದ್ರೆ ಮಾತ್ರ ಅಲ್ವಾ ನಾನು ನಿಮ್ಮ ಹತ್ರ ಬಂದು ಮಾತಾಡೋದು, ನಿಮಗೆಲ್ಲ ನಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ನಾವು ಶೇರ್ ಮಾಡ್ಕೊಳ್ಳೋದು. ನೀವು ಸುಮ್ಮನೆ ನೋಡ್ಬಿಟ್ಟು ಬಾಯ್ ಅಂತ ಹೇಳೋಗ್ಬಿಟ್ರೆ ನಾವು ಏನಂತ ತಿಳ್ಕೊಳ್ಳೋದಲ್ವಾ? ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಟೇಕ್ ಕೇರ್, ಬಾಯ್, ಹ್ಯಾವ್ ಅ ಗುಡ್ ಡೇ. ನಮಸ್ತೆ.